ಈ ದಿನದ ಧ್ಯಾನಕ್ಕೋಸ್ಕರವಾಗಿ ಗಲಾತ್ಯ ಪತ್ರಿಕೆ ಅಧ್ಯಾಯ 1 ವಚನ 10 ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. 2 ಕೊರಿಂಥ ಪತ್ರಿಕೆ ಆದ ನಂತರ ಗಲಾತ್ಯ ಪುಸ್ತಕ ಬರುತ್ತೆ. ಅಲ್ಲಿ 1ನೇ ಅಧ್ಯಾಯ ವಚನ 10 ನಾವು ಇವತ್ತು ಧ್ಯಾನಿಸ್ಲಿಕ್ಕಿದ್ದೇವೆ. ಆ ವಚನ ಈ ರೀತಿಯಾಗಿ ಹೇಳ್ತಾ ಇದೆ, ನಾನೀಗ ಯಾರನ್ನ ಒಲಿಸಿಕೊಳ್ಳುತ್ತಾ ಇದ್ದೇನೆ, ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನ ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಎಂಬುದರ ಕುರಿತಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಈ ವಚನ ಭಾಗದಲ್ಲಿ ಪೌಲನು ಗಲಾತ್ಯಕ್ಕೆ ಪತ್ರಿಕೆ ಬರೆಯುವಂತ ಸಮಯದಲ್ಲಿ ಆತನು ಆರಂಭದಲ್ಲಿ ಆತನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ನಾನು ಕ್ರಿಸ್ತನ ದಾಸನು, ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯರ ಮುಖಾಂತರದಿಂದಾಗಲಿ ನಾನು ಅಪೋಸ್ತಲನಾಗಿರದೆ, ಯೇಸು ಕ್ರಿಸ್ತನ ಮುಖಾಂತರವೂ ಆತನನ್ನ ಸತ್ತರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೋಸ್ತಲೋದ್ಯೋಗವನ್ನ ಹೊಂದಿದ ಪೌಲನೆಂಬ ನಾನು ಯಾರನ್ನ ಮೆಚ್ಚಿಸುವವನಾಗಿದ್ದೇನೆ ಎಂಬುದಾಗಿ ಆತನು ತಿಳಿಸೋದನ್ನ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಪೌಲನ್ ಹೇಳ್ತಾನೆ, ನಾನು ಏನ್ ಮಾಡವನಲ್ಲ, ಮನುಷ್ಯರನ್ನ ಮೆಚ್ಚಿಸುವಂತವನಲ್ಲ, ಮನುಷ್ಯರನ್ನ ಒಲಿಸಿಕೊಳ್ಳಬೇಕೆಂಬುದಾಗಿ ನನ್ನಲ್ಲಿ ಇಲ್ಲ. ಒಂದು ವೇಳೆ ನಾನೇನಾದ್ರೂ ಮನುಷ್ಯರನ್ನ ಮೆಚ್ಚಿಸ್ಬೇಕಂತ ಹೇಳೋದಾದ್ರೆ ನಾನು ಕ್ರಿಸ್ತನ ದಾಸನಾಗ್ಲಿಕ್ಕೆ ಯೋಗ್ಯನಲ್ಲ ಎಂಬುದ್ರ ಕುರಿತಾಗಿ ಇಲ್ಲಿ ಪೌಲನು ತಿಳಿಸೋದನ್ನ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಇವತ್ತು ಕರ್ತನ ಮಕ್ಕಳು ಏನ್ ಮಾಡ್ಬೇಕಾಗಿದೆ ಎಂಬುದ್ರ ಕುರಿತಾಗಿ ನೋಡುವಾಗ ನಾವು ಯಾರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಅಂದ್ರೆ ಈ ದಿನ ನಾವು ಯಾವ ವಿಷಯವಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ ಅಂದ್ರೆ, ನಾನು ಯಾರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ, ನಾವುಗಳು ಯಾರನ್ನ ಮೆಚ್ಚಿಸ್ಲಿಕ್ಕೆ ಒಲಿಸ್ಕೊಳ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಎಂಬುದ್ರ ಕುರಿತಾಗಿ ನಾವು ಸ್ವಲ್ಪ ಸಮಯ ಇವತ್ತು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ ಭೂಮಿ ಲೋಕದಲ್ಲಿ ನಾವು ನೋಡುವಾಗ, ಪ್ರತಿ ಮಾನವರನ್ನ ನಾವು ನೋಡುವಾಗ ಎಲ್ಲಾ ಮನುಷ್ಯರು ಏನ್ ಮಾಡ್ತಕ್ಕಂಥವ್ರಾಗಿದ್ದಾರಪ್ಪ ಅಂತಂದ್ರೆ, ಅವರು ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ, ಪರಸ್ಪರ ಒಬ್ಬರನ್ನೊಬ್ರು ಮೆಚ್ಚಿಸ್ಲಿಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ತೌಕಿಸ್ತಾ ಇದಾರೆ, ಹಂಬಲಿಸ್ತಾ ಇದಾರೆ. ಅಂದ್ರೆ ಮನುಷ್ಯ ಏನ್ ಮಾಡ್ತಾನೆ, ದೇವರನ್ನ ಮೆಚ್ಚಿಸೋದನ್ನ ಬಿಟ್ಟು ಆತನು ಮನುಷ್ಯರನ್ನ ಮೆಚ್ಚಿಸುವಂತ ಕಾರ್ಯದಲ್ಲಿ ಮುಂದಾಗೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೆ ಮನುಷ್ಯ ಏನಾಗಿದ್ದಾನಪ್ಪ ಅಂದ್ರೆ ಇವತ್ತು ಪ್ರಯತ್ನದಲ್ಲಿದ್ದಾನೆ. ಮನುಷ್ಯರ ಮೆಚ್ಚಿಸುವಂತ ಪ್ರಯತ್ನ, ಮನುಷ್ಯರನ್ನ ಮೆಚ್ಚಿಸುವಂತ ದಾಹವನ್ನ ಇವತ್ತಿನ ಜನರು ಉಳ್ಳಂತವರಾಗಿದ್ದಾರೆ. ಹೇಗೆ ಇವತ್ತು ಮನುಷ್ಯರನ್ನ ಮೆಚ್ಚಿಸ್ತಕ್ಕಂಥ ಕೆಲಸ ಜನ ಮಾಡ್ತಾರೆ ಎಂಬುದ್ರ ಕುರಿತಾಗಿ ಹಾಗೇ ನಾವು ನೋಡುವಾಗ, ನಾನು ಹೆಚ್ಚಾಗಿ ಪ್ರಯಾಣದಲ್ಲಿರುವಂತಹ ಸಮಯದಲ್ಲಿ ಕೆಲಸದ ನಿಮಿತ್ತ ಅಲ್ಲಿ ನಾನು ನೋಡ್ತೇನೆ, ಜನರು ಹೇಗೆಲ್ಲ ಇತರನ್ನ ಮೆಚ್ಚಿಸ್ಲಿಕ್ಕೆ ಅವರು ತೌಕಿಸ್ತಾರೆ ಎಂಬುದ್ರ ಕುರಿತಾಗಿ ನಾನು ನೋಡಿ ಅನೇಕ ಸಾರ ಏನ್ ಮಾಡಿದೇನಪ್ಪ ಅಂತಂದ್ರೆ, ಯಾಕಪ್ಪ ಇನ್ನೂ ನಾನು ಇಟ್ಟಿದೀಯ ಭೂಮಿ ಮೇಲೆ ಅಂತ ಹೇಳಿ ಅನ್ಕೊಂತೀನಿ. ಜನರು ಪರಸ್ಪರ ಒಬ್ರನ್ನೊಬ್ರು ಮೆಚ್ಚಿಸಕ್ಕೆ ಯಾವ ಮಟ್ಟಕ್ಕೆ, ಕೀಳು ಮಟ್ಟಕ್ಕೆ ಕೆಳಗೆ ಇಳಿತಾರೆ ಅಂತಂದ್ರೆ, ಅವ್ರು ನೋಡಿರ್ತಕ್ಕಂಥ ನನಗೆ ಅನೇಕ ಸಾರ ಏನಾಗಿದೆಪ್ಪ ಅಂದ್ರೆ, ದೇವ್ರೇ ನನಗೆ ಕಣ್ಣು ಯಾಕಪ್ಪ ಕೊಟ್ಟಿ ಇವ್ರು ನೋಡಕ್ಕೆ, ನನಗೆ ಯಾಕಪ್ಪ ಇನ್ನೂ ಭೂಮಿ ಮೇಲೆ ಇಟ್ಟಿದೀಯಾ ಅಂತ ಹೇಳಿ ನಾ ಎಷ್ಟೋ ಸಲ ಮನ್ಸಲ್ಲಿ ಅಂದ್ಕೊಂಡಿದ್ದೀನಿ, ದೇವ್ರಿಗೆ ಕೇಳ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಮನುಷ್ಯರು ಇವತ್ತು ಯಾರನ್ನ ಮೆಚ್ಚಿಸಕ್ ಹೋಗ್ತಾ ಇದ್ದಾರೆ? ಇನ್ನೊಬ್ಬ ಮನುಷ್ಯನನ್ನೇ ಮೆಚ್ಚಿಸ್ಬೇಕು. ಹೆಂಗ್ ಮೆಚ್ಚಿಸ್ತಾರೆ? ದಾರಿಗಳಲ್ಲಿ ನಾವು ನೋಡ್ತೇವೆ, ಎಲ್ಲಾ ಕಡೆ ನೋಡ್ತೇವೆ. ಅದು ವಿಶೇಷವಾಗಿ ಬೆಂಗಳೂರು ಪ್ರಾಂತ್ಯದಲ್ಲಿ ನಾವು ನೋಡುವಾಗ ಜನರು ಹೆಂಗ್ ಮೆಚ್ಚಿಸ್ತಾರೆ, ಇನ್ನೊಬ್ರು ಮೆಚ್ಚಿಸಕ್ಕೆ ಹೆಂಗ್ ಮೆಚ್ಚಿಸ್ತಾರೆ? ನಾವು ಹಾಗೆ ಗಮನಿಸಿ ನೋಡಿ, ನೀವು ಎಲ್ಲ ಅವರ ಉಡುಗೆ ತೊಡುಗೆಗಳು ನೋಡಿ, ಅವರ ಉಡುಗೆ ತೊಡುಗೆಗಳು ನೋಡಿದ್ರೆ ಹೆಂಗಿರುತ್ತೆ? ಕೈ ಎತ್ತಂಗೇ ಮುಗಿಬೇಕು, ಹಂಗಿರುತ್ತಲ್ವಾ ಅಲ್ವಾ? ಹಂಗೆ ಹಾಕೊಂಡಿರ್ತಾರೆ, ಮೈ ತುಂಬಾ ಬಟ್ಟೆ ಹಾಕೊಂಡಿರ್ತಾರೆ, ಅಷ್ಟು ಗೌರವವಾಗಿ ಜೀವಿಸ್ತಾರೆ. ಯಾಕೆ ಹೇಳಿ? ಜನರು ಮೆಚ್ಚಿಸ್ಬೇಕು ಅಂತ ಹೇಳಿ. ಯಾಕಂದ್ರೆ ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಜನರು ಮೆಚ್ಚುತ್ತಾರೆ ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಅದಕ್ಕೆ ಏನ್ ಮಾಡ್ತಿದಾರೆ? ಆ ತರ ಬಟ್ಟೆ ಹಾಕೊಂಡ್ಬಿಟ್ಟು ಜನರನ್ನ ಏನ್ ಮಾಡ್ತಿದಾರೆ? ಮೆಚ್ಚಿಸ್ತಾ ಇದಾರೆ ಅಲ್ವಾ? ಬೆಂಗಳೂರಲ್ಲಿ 80% 90% ಜನರನ್ನು ಯಾರನ್ನ ಮೆಚ್ಚಿಸ್ತಾ ಇದ್ದಾರೆ? ಯಾರನ್ನ ಮೆಚ್ಚಿಸ್ತಾ ಇದ್ದಾರೆ? ಸೈತಾನನ ಮೆಚ್ಚಿಸ್ತಾ ಇದ್ದಾರೆ. ಸೈತಾನಿಗೆ ಸಂಬಂಧಪಟ್ಟಂತ ಮಕ್ಕಳನ್ನೇ
ಅವ್ರೇನ್ ಮಾಡ್ತಾರೆ, ಮೆಚ್ಚಿಸ್ತಾ ಇದಾರೆ. ಅದಕ್ಕೆ ಏನ್ ಮಾಡ್ತಾರೆ ಎಲ್ಲ ಅರೆಕೊರೆ ಬಟ್ಟೆಗಳು ಅಲ್ವಾ. ಇವಾಗ ಅರೆಕೊರೆ ಬಟ್ಟೆಗಳನ್ನ ಹಾಕೊಂಡ್ಬಿಟ್ಟು ರಸ್ತೆಗಳಲ್ಲಿ ಮಾಲ್ಗಳಲ್ಲಿ ಹೋಗುವಂತ ಉದ್ದೇಶ ಏನಿವ್ರದು, ಇನ್ನೊಬ್ನ ಯಾವನೋ ನನ್ನ ನೋಡಿ ಮೆಚ್ಕೋಬೇಕು ನನ್ನ ಸೌಂದರ್ಯನಂತ ಹೇಳಿ ಅಲ್ವಾ. ದೇವ್ರು ಇವ್ರು ಸೌಂದರ್ಯ ಕೊಟ್ಟಿರೋದು ಯಾವ್ದಕ್ಕಪ್ಪ ಕೊಟ್ಟಿದ್ದಾನೆ ಅಂತಂದ್ರೆ ಇವ್ರು ಅನ್ಕೊಂಡಿದಾರೆ ಅಂದ್ರೆ ಇನ್ನೊಬ್ಬರನ್ನು ಮೆಚ್ಚಿಸಕ್ಕೆ, ಇನ್ನೊಬ್ಬರು ತಮ್ಮ ಕಡೆ ತಿರುಗಿ ನೋಡ್ಬೇಕು. ಹಂಗೆ ಇವತ್ತಿನ ಡ್ರೆಸ್ಗಳು. ಆ ರೀತಿಯಾಗಿರ್ತಕ್ಕಂಥ ಸಿನಿಮಾಗಳು, ಆ ಸಿನಿಮಾಗಳಿಂದ ಪ್ರಭಾವಿತರಾಗಿರ್ತಕ್ಕಂಥ ಜನರು ಏನ್ ಮಾಡ್ತಾ ಇದಾರೆ, ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳು ಇವ್ರಾಗಕ್ ಹೋಗಿ ಏನ್ ಮಾಡ್ತಾ ಇದಾರೆ, ಅನೇಕ ಅನಾಹುತಗಳಿಗೆ ಸಿಕ್ಕಾಕೊಂತ ಇದಾರೆ. ಹೀಗೆ ತಮ್ಮ ದೇಹವನ್ನ ಏನ್ ಮಾಡ್ತಾರೆ, ಜನರಿಗೆ ಪ್ರದರ್ಶನ ಮಾಡ್ತಾರೆ. ಇವತ್ತು ನಮ್ಮ ದೇಹಗಳನ್ನ ಪ್ರದರ್ಶನ ನಾವು ಯಾರಿಗೂ ಸಹ ಮಾಡಿ ಮೆಚ್ಚಿಸ್ಬೇಕಾಗಿಲ್ಲ. ಆದ್ರೆ ಇವತ್ತು ಜನರು ಏನ್ ಮಾಡಿದ್ದಾರೆ, ಹಾಗೇ ಮಾಡ್ತಾ ಇದಾರೆ. ಹೇಳಿದ್ರೆ ನಾವೇನಾಗ್ತೇವಪ್ಪ ಅಂದ್ರೆ ಕೆಟ್ಟವ್ರು, ಸರಿಯಾಗಿರೋದನ್ನ ಹೇಳಿದ್ರೆ ಕೆಟ್ಟವ್ರು ಆಗ್ತೇವೆ. ನಮ್ಮ ಸಂದೇಶ ಕೇಳ್ಸಕೊಳ್ಳೋ ಜನರಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನಾವು ಮೈ ತುಂಬಾ ಬಟ್ಟೆ ಹಾಕೋದ್ರ ಬಗ್ಗೆ ಇಲ್ಲಿ ಸಂದೇಶ ಕೊಡ್ತೇವೆ, ಬಟ್ಟೆ ಬಿಚ್ಚೋ ಬಗ್ಗೆ ಸಂದೇಶ ಕೊಡಲ್ಲ. ನಮ್ಮ ಯೂಟ್ಯೂಬ್ ಅಲ್ಲೇ ಅಷ್ಟೇನೆ ಈ ತರನೇ ನಾವು ಸಂದೇಶ ಹಾಕೋದ್ರಿಂದ ನಮ್ಮ ಸಂದೇಶಗಳನ್ನ ಆಲಿಸೋದು ಕಡಿಮೆ. ಅದೇ ಬಟ್ಟೆ ಬಿಚ್ಚುವುದು ಹೇಗೆ ಅಂತ ಹೇಳಿ ನಾವು ಒಂದು ಟೈಟಲ್ ಕೊಟ್ಟು ವಿಡಿಯೋ ಮಾಡಿ ಹಾಕ್ಲಿ, ಒಂದು ದಿನಕ್ಕೆ ಲಕ್ಷಾಂತರ ವ್ಯೂಗಳು ಬರುತ್ತೆ. ಯಾಕಂದ್ರೆ ಜನರಿಗೆ ಬಟ್ಟೆ ಬಿಚ್ಚಿಸೋದ್ರಲ್ಲೇ ಖುಷಿ, ಅವ್ರಿಗೆ ಅದನ್ನ ನೋಡೋದ್ರಲ್ಲೇ ಖುಷಿ. ಇದನ್ನ ತಿಳ್ಕೊಂಡಿರ್ತಕ್ಕಂಥ ಜನರು, ಅನೇಕ ಯೌವನಸ್ಥ ಮಕ್ಕಳು, ಸಹೋದರಿಯರು ಇವತ್ತೇನ್ ಮಾಡ್ತಾ ಇದಾರೆ ಅಂತಂದ್ರೆ ತಮ್ಮ ಬಟ್ಟೆ ಬಿಚ್ಚಿರೋ ಸ್ಥಿತಿಯಲ್ಲಿ ಅವ್ರ ಫೋಟೋ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಹಾಗೆ ನಿನ್ನೆ ನಾನು ಕುಂತ್ಕೊಂಡಿದ್ದೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಸಮಯ ಇತ್ತು, ಯಾವ್ದೋ ಫೇಸ್ಬುಕ್ ಅಲ್ಲಿ ಒಂದು ನೋಟಿಫಿಕೇಶನ್ ಬಂತು. ಅದನ್ನ ಹಾಗೆ ನೋಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಫೋಟೋಗಳು ಯಾವ ತರ, ಈ ತರ ಇತರರನ್ನ ಪಾಪದಲ್ಲಿ ಪ್ರೇರೇಪಿಸ್ತಕ್ಕಂಥ, ಇತರರನ್ನು ತಮ್ಮಲ್ಲಿ ಕೆಟ್ಟ ಭಾವನೆ ಕೆರಳಿಸ್ತಕ್ಕಂಥ ಫೋಟೋಗಳು. ಹಾಗೆ ನೋಡ್ತಾ ಹೋದ್ರೆ ಹಾಗೇನೇ ಇದೆ. ಅವ್ರು ಹಿಂಬಾಲಿಸ್ತಕ್ಕಂಥವ್ರು ಎಷ್ಟೋ ಸಾವಿರಾರು ಜನರು, ಕಮೆಂಟ್ ಮಾಡೋರು ಎಷ್ಟೋ ಜನರು, ನನ್ನ ಬಟ್ಟೆ ಹಿಂಗಿದೆ ಕಮೆಂಟ್ ಮಾಡಿ, ಕಂಡವರೆಲ್ಲ ಕಮೆಂಟ್ ಮಾಡ್ಬೇಕಂತ ಇವ್ರಿಗೆ. ನಮಗೆ ದೇಹ ಕೊಟ್ಟಿರೋದು ಏನಕ್ಕಾಗಿ, ದೇವರ ಮಹಿಮೆಗಾಗಿ ದೇವರು ದೇಹ ಕೊಟ್ಟಿದ್ದಾರೆ. ದೇವ್ರಿಗೆ ಮಹಿಮೆ ಆಗೋ ರೀತಿಯಲ್ಲಿ ಜೀವಿಸಕ್ಕೆ ಈ ದೇಹ ಕೊಟ್ಟಿದ್ರೆ ಹೊರತು ಈ ಪ್ರಪಂಚಕ್ಕೆ ನನ್ನ ದೇಹ ಸೌಂದರ್ಯ ತೋರಿಸಿ ಇನ್ನೊಬ್ರು ಮೆಚ್ಚುಗೆ ಗಳಿಸ್ಕೋಬೇಕಂತ ಹೇಳಲ್ಲ. ಇವತ್ತು ದೇವ್ರು ನಮ್ಗೆ ಆರೋಗ್ಯ ಕೊಟ್ಟಿರೋದು, ಸೌಂದರ್ಯ ಕೊಟ್ಟಿರೋದು ಏನಕ್ಕಾಗಿ, ದೇವ್ರಿಗೆ ಮಹಿಮೆ ಮಾಡೋ ರೀತಿಯಲ್ಲಿ ನಾವು ಜೀವಿಸಕ್ಕೆ ದೇವ್ರು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಜನರು ಏನ್ ಮಾಡಿದ್ದಾರೆ, ಈ ತರ ಎಲ್ಲ ಮಾಡ್ತಾರೆ. ಇದು ಯಾರನ್ನ ಮೆಚ್ಚಿಸ್ಲಿಕ್ಕೆ, ಇತರನ್ನ ಮೆಚ್ಚಿಸ್ಲಿಕ್ಕೆ, ಇತರನ್ನ ಕೆಟ್ಟ ಭಾವನೆಗಳಲ್ಲ ಅವ್ರ ಮನಸ್ಸಲ್ಲಿ ಮೂಡುವಂತೆ ಮಾಡಕ್ಕೆ. ಈಗ ಇವತ್ತು ಫೇಸ್ಬುಕ್ ಅಲ್ಲಿ ಆತರ ನೋಡ್ತೇವೆ ನಾವು, ಇನ್ಸ್ಟಾಗ್ರಾಮ್ ಅಲ್ಲಿ ಆತರ ನೋಡ್ತೇವೆ, ಯೂಟ್ಯೂಬ್ ಅಲ್ಲಿ ಆತರ ನೋಡ್ತೇವೆ. ಹೀಗೆ ವಿವಿಧ ಡಿಜಿಟಲ್ ಮಾಧ್ಯಮಗಳಲ್ಲಿ ಜನರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಒಳ್ಳೇದ್ರ ಬಗ್ಗೆ ಯಾರು ಜನ ನೋಡ್ತಾ ಇಲ್ಲ, ಒಳ್ಳೆ ಕಾರ್ಯಕ್ರಮ ಜನರು ನೋಡ್ತಾ ಇಲ್ಲ. ಅದರಿಂದ ಇವ್ರಿಗೆ ಗೊತ್ತಿದೆ ಯಾವ ತರ ಕಂಟೆಂಟ್ ಹಾಕಿದ್ರೆ ಜನರು ನೋಡ್ತಾರೆ ಅಂತ ಹೇಳಿ ಗೊತ್ತಿದೆ. ಅದಕ್ಕೆ ಏನ್ ಮಾಡ್ತಾರೆ, ಈ ರೀತಿಯಾಗಿ ಬಟ್ಟೆ ಬಿಚ್ಚತಕ್ಕಂತ ಫೋಟೋಗಳನ್ನ ಹಾಕೊಂಡು ಬಟ್ಟೆ ಬಿಚ್ಕೊಂಡು ವಿಡಿಯೋ ಮಾಡ್ಕೊಳ್ತಕ್ಕಂಥದ್ದು. ಆ ಬಟ್ಟೆ ಬಿಚ್ಚೆ ಏನವನ್ ಮಾಡಿದ್ರು ಅವ್ರು ಬಟ್ಟೆ ಬಿಚ್ಚೆ ಮಾಡ್ತಕ್ಕಂಥದ್ದು. ಆ ತರ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಏನ್ ಮಾಡಿದ್ರೆ ಅನೇಕ ವ್ಯೂಸ್ ನಮಗೆ ಬರ್ಲಿ, ಅನೇಕರು ನಮಗೆ ಫಾಲೋವರ್ಸ್ ಆಗ್ಲಿ ಅಂತ ಹೇಳಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ರೀತಿಯಾಗಿ ಮಾಡೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಆದ್ರೆ ಕರ್ತನ ಮಕ್ಕಳಾಗಿರ್ತಕ್ಕಂಥ ನಾವು ಈ ರೀತಿಯಾಗಿ ಇರಬಾರ್ದು. ಇದನ್ನೆಲ್ಲ ನಾನು ಏನು ಕೇಳ್ತಾ ಇದ್ದೇನಪ್ಪ ಅಂದ್ರೆ ಈ ರೀತಿಯಾಗಿ ಪ್ರಾಪಂಚಿಕರಾಗಿ ನಾವು ಇರಬಾರ್ದು. ದೇವ್ರು ನಮ್ಮನ್ನೇ ಈ ಪ್ರಾಪಂಚಿಕರ ಹಾಗಿರ್ಲಿಕ್ಕೆ ದೇವ್ರು ನಮ್ಮನ್ನು ಕರೆದಿಲ್ಲ. ಆದ್ರೆ ಇವತ್ತು ಎಷ್ಟೋ ಕ್ರೈಸ್ತರು, ಎಷ್ಟೋ ದೇವ ಜನರು ಅಂತ ಹೇಳ್ಕೊಳ್ತಕ್ಕಂಥವ್ರು ಏನ್ ಮಾಡಿದ್ದಾರೆ, ಇವನ್ನೆಲ್ಲ ನೋಡಿ ನೋಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಹೀಗೆ ಡಿಜಿಟಲ್ ಮೀಡಿಯಾ ಯಾವ್ದಾವ್ದೆಲ್ಲ ಇದೆಯಲ್ಲ, ಇವೆಲ್ಲವನ್ನ ನೋಡಿ ನೋಡಿ ಏನಾಗಿದ್ದಾರೆ, ಪ್ರಭಾವಕ್ಕೆ ಒಳಗಾಗಿ ಏನ್ ಮಾಡ್ತಾರೆ, ಅವಳು ಮಾಡ್ತಾಳೆ, ಇವನ್ ಮಾಡ್ತಾನೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾನೆ ಅಂತ ಏನ್ ಮಾಡ್ತಾರೆ, ಅವ್ರನ್ನೇ ಅನುಸರಿಸಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವರು ಹೋಗಿ ಪಾಪಗಳನ್ನು ಮಾಡ್ತಾ ಇದಾರೆ, ದೇವ್ರ ವಿರುದ್ಧವಾಗಿ ನಡ್ಕೊಂತಾ ಇದಾರೆ, ದೇವರ ಕೋಪಕ್ಕೆ ಒಳಗಾಗ್ತಾ ಇದಾರೆ ಪ್ರೇರೆ. ಅದರಿಂದ ಇವತ್ತು ನಾವು ಈ ಭೂ ಸಂಬಂಧವಾದ ಜನರನ್ನ ನೋಡುವಾಗ ನಾವೇನ್ ಮಾಡ್ಬೇಕಾಗಿದೆ, ಅವರ ಪ್ರಭಾವಕ್ಕೆ ಒಳಗಾಗಿ ಅವರಂತೆ ನಾವು ನಡಿದೇ ಇರ್ಬೇಕು. ಯಾಕಪ್ಪ ಅಂದ್ರೆ ಈ ಪ್ರಾಪಂಚಿಕ ಜನರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರಪಂಚದ ಜನರನ್ನ ಮೆಚ್ಚಸಕ್ಕೆ ಅವರು ಪ್ರಯತ್ನಿಸ್ತಾರೆ.
ಆದ್ರೆ ನಾವಿವತ್ತು ಪ್ರಾಪಂಚಿಕರಲ್ಲ, ಭೂ ಸಂಬಂಧವಾಗಿರ್ತಕ್ಕಂಥ ಜನರು ನಾವಲ್ಲ. ಅದರಿಂದ ನಾವು ಯಾರನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ? ಇವತ್ತು ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಯಾವಾಗಲೂ ಅನುದಿನವೂ ಸಹ ನಾವು ಪ್ರಯತ್ನಿಸ್ಬೇಕು. ನಮ್ಮ ಹೃದಯ ಮಿಡಿತ ಹೆಂಗಿರ್ಬೇಕು? ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗಿರ್ಬೇಕು ನಾವು. ಅದರಿಂದ ಈ ರೀತಿಯಾಗಿರ್ತಕ್ಕಂಥ ನಾವು ದಿನಗಳಲ್ಲಿದ್ದೇವೆ. ಇಂಥ ಮೀಡಿಯಾ ಇರ್ತಕ್ಕಂಥ ದಿನಗಳಲ್ಲಿ ಇಂಥ ಒಂದು ಜನಗಳ ಮಧ್ಯೆ ನಾವು ಇರುವಾಗ ಏನ್ ಮಾಡ್ಬೇಕಾಗಿದೆ? ಬಹಳ ಎಚ್ಚರಿಕೆಯಿಂದ ಇರ್ಬೇಕು ನಾವು. ಬಹಳ ಎಚ್ಚರಿಕೆಯಿಂದ ಇದ್ದು ಜೀವಿಸೋದು ಬಹಳ ಮುಖ್ಯ. ಯಾಕಂದ್ರೆ ದೇವರು ಹೇಳ್ತಾರೆ ತನ್ನ ಮಕ್ಕಳಿಗೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ. ಬೆಳಕಾಗಿದ್ದೀರಿ ಅಂದ್ರೆ ಏನರ್ಥ? ಅರ್ಧ ಅರ್ಧ ಬಟ್ಟೆ ಹಾಕೊಳ್ಳೋರ್ ಮಧ್ಯೆ ಪೂರ್ತಿಯಾಗಿ ಬಟ್ಟೆ ಹಾಕೊಂಡಿರೋದೇ ಬೆಳಕಾಗಿರೋದಂದ್ರೆ. ನಾವೇನ್ ಕ್ಯಾಂಡ್ಲಾಗಿ ಒಂದ್ ಬಲ್ಪ್ ಆಗಿ ಉರಿಯೋದಲ್ಲ. ಎಲ್ಲಿ ಒಳ ಉಡುಪನ್ನ ಹಾಕೊಂಡು ಜನ ಜೀವಿಸ್ತಾ ಇದ್ರೆ ಅವ್ರ ಮಧ್ಯದ ನಾವು ಪೂರ್ತಿ ಹಾಕೊಂಡ್ಬಿಟ್ಟು ಗೌರವವಾಗಿ ನಡ್ಕೊಳ್ಳೋದು. ಅದಕ್ಕೆ ನೀವು ಭೂಮಿ ಬೆಳಕಾಗಿರೋದಂದ್ರೆ. ನೀವು ಭೂಮಿ ಉಪ್ಪಾಗಿರೋದಂದ್ರೇನು? ನಾವೇನು ಅವ್ರ ಅಂದಾಗ ಉಪ್ಪಾಗಕ್ಕಲ್ಲ. ಬದಲಾಗಿ ಈ ತರ ಪ್ರಾಪಂಚಿಕರ ಮಧ್ಯದಲ್ಲಿ ನಾವೇನಾಗ್ಬೇಕು? ಸ್ಪೆಷಲ್ ಆಗಿ ಕಾಣಿಸ್ಬೇಕು. ಹೆಂಗ್ ಸ್ಪೆಷಲ್ ಆಗಿ ಕಾಣಿಸ್ಬೇಕು? ಗೌರವವಾಗಿ ಕಾಣ್ಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಗೌರವಕ್ಕೆ ತಕ್ಕಂತ ಉಡುಪುಗಳನ್ನ ಹಾಕೋಬೇಕು. ಹಂಗ ನಾವೇನ್ ಮಾಡ್ಬೇಕು? ದೇವ್ರಿಗೆ ಮಹಿಮೆ ಮಾಡ್ಬೇಕು. ನಮ್ಮ ಉಡುಗೆಯಲ್ಲಿ ಯಾರನ್ನ ಮೆಚ್ಚಿಸ್ಬೇಕು? ನಾವು ದೇವ್ರನ್ನ ಮೆಚ್ಚಿಸ್ಬೇಕು. ಇವತ್ತು ಜನರು ಈ ರೀತಿ ಆಗಿದ್ದಾರೆ. ಅವ್ರ ಮಧ್ಯದಲ್ಲಿ ನಾವೇನಾಗಿರ್ಬೇಕಾಗಿದೆ? ಅವ್ರಿಗೆ ಮಾದರಿ ಆಗಿರ್ಬೇಕೆ ಹೊರತು ಅವ್ರನ್ನ ನೋಡಿ ನಾವು ಸೋತು ಅವ್ರ ಹಾಗೆ ಆಗ್ಬಾರ್ದಂತಕ್ಕಂಥದ್ದು ದೇವ್ರ ಮಾತು. ಅದರಿಂದ ನಿನ್ನ ಉಡುಗೆಯಲ್ಲಿ ಇವತ್ತು ಯಾರನ್ನ ಮೆಚ್ಚಿಸಕ್ ನೀನ್ ಪ್ರಯತ್ನ ಮಾಡ್ತಾ ಇದೀಯಾ ಅಂತ ಹೇಳಿ ದೇವ್ರ ಮಕ್ಕಳಿಗೆ ದೇವ್ರು ಕೇಳೋ ಪ್ರಶ್ನೆ. ನಿನ್ನ ಉಡುಗೆ, ನಿನ್ನ ತೊಡುಗೆ ಯಾರ ಮೆಚ್ಚುಗೆಗಾಗಿದೆ ಅಂತ ಹೇಳಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡು, ಒಂದ್ ವೇಳೆ ನಾವು ಪ್ರಾಪಂಚಿಕರ ಹಾಗಿರೋದಾದ್ರೆ ನಮ್ಮನ್ನ ನಾವು ಕ್ರಮಪಡಿಸ್ಕೊಳ್ಳಕ್ಕೆ ದೇವ್ರು ಇವತ್ತು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಎರಡನೇ ಭಾಗದಲ್ಲಿ ನೋಡುವಾಗ ಅನೇಕ ಸಭೆಗಳಲ್ಲಿ ನಾವು ನೋಡ್ತೇವೆ, ಡಿಜಿಟಲ್ ಮೀಡಿಯಾಗಳಲ್ಲಿ ನಾವು ನೋಡ್ತೇವೆ. ಏನ್ ನೋಡ್ತೇವಪ್ಪ ಅಂದ್ರೆ ಸಂದೇಶಗಳ ಬಗ್ಗೆ ನೋಡ್ತೇವೆ. ಪಾಸ್ಟರ್ಗಳು ಏನ್ ಮಾಡ್ತಾರೆ? ಅನೇಕ ಸೇವಕರು ಸಂದೇಶ ಕೊಡ್ತಾರೆ. ಯಾವ ಸಂದೇಶ ಕೊಡ್ತಾರೆ? ಜನರು ಮೆಚ್ಚಿಸುವಂತ ಸಂದೇಶಗಳನ್ನ ಕೊಡ್ತಕ್ಕಂಥ ಸೇವಕರುಗಳೇ ಹೆಚ್ಚಿದ್ದಾರೆ. ಯಾಕಪ್ಪ ಅಂತಂದ್ರೆ ಜನರು ಮೆಚ್ಚೋ ಹಾಗೆ ಮಾತಾಡಿದ್ರೆ ಜನರು ನಮ್ಮ ಸಂದೇಶ ಕೇಳಿಸ್ಕೊಳ್ಳೋದು. ಅದಕ್ಕೆ ಇವ್ರಿಗೆ ಗೊತ್ತಿದೆ ಪಾದ್ರಿಗಳಿಗೆ. ಅದಕ್ಕೆ ಜನರು ಮೆಚ್ಚುವಂತ, ಜನರು ಇಷ್ಟಪಡ್ತಕ್ಕಂಥ ಸಂದೇಶಗಳನ್ನ ಇವತ್ತು ಏನ್ ಮಾಡ್ತಾ ಇದಾರೆ? ಡಿಜಿಟಲ್ ಮೀಡಿಯಾಗಳಲ್ಲಿ ಎಲ್ಲಾ ಕಡೆ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ದೇವ್ರನ್ನ ಮೆಚ್ಚಿಸ್ಲಿಕ್ಕೆ ಪ್ರಸಂಗ ಮಾಡೋರ ಸಂಖ್ಯೆ ಕಡಿಮೆ. ದೇವ್ರನ್ನ ಮೆಚ್ಚಿಸಕ್ ಯಾರು ಸಂದೇಶ ಕೊಡ್ತಾರೋ ಅವ್ರಿಗೆ ವ್ಯೂಸ್ಗಳು ಬರೋದು ಬಹಳ ಕಡಿಮೆ. ಜನರು ಮೆಚ್ಚಿಸೋ ಕಡೆ ಯಾವಾಗಿರುತ್ತೋ ಸಂದೇಶ, ಅಲ್ಲಿ ಜನರು ಜಾಸ್ತಿ ನೋಡ್ತಾರೆ. ಯಾಕಂತಂದ್ರೆ ಜನರಿಗೆ ಇಷ್ಟ ಆಯ್ತಪ್ಪ ಅಂದ್ರೆ ಅವ್ರಿಗೆ ದೇಹದಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಏನ್ ಮಾಡ್ತಾರೆ ಅವಾಗ? ಓ, ಸಂದೇಶ ಈ ಪಾಸ್ಟರ್ದೇ ಚೆನ್ನಾಗೈತೆ ಅಂತ ಹೇಳಿ ಕೊಡ್ತಾರೆ. ಅವ್ರು ಯಾವ್ದ್ರ ಬಗ್ಗೆ ಕೊಡ್ತಾರೆ? ಯಾವಾಗ್ಲೂ ಆಶೀರ್ವಾದದ ಬಗ್ಗೆ. ನಿನಗೆ ಈ ವಾರದಲ್ಲಿ ಇಂಥ ಆಶೀರ್ವಾದ ಆಗತ್ತೆ, ನಾಳೆ ಇಂಥ ಆಶೀರ್ವಾದ ಆಗತ್ತೆ, ನಿನಗೆ ದೇವ್ರು ಹಂಗ್ ಮಾಡ್ತಾನೆ, ದೇವ್ರು ಹಿಂಗ್ ಮಾಡ್ತಾನೆ ಅಂತ ಹೇಳಿ ಸಂದೇಶಗಳು ಯಾವಾಗ್ಲೂ ಬರೀ ಆಶೀರ್ವಾದದ ಬಗ್ಗೆನೇ ಜನರಿಗೆ ಇಷ್ಟ. ಅದಕ್ಕೆ ಇವ್ರೇನ್ ಮಾಡ್ತಾರೆ? ಆಶೀರ್ವಾದದ ಬಗ್ಗೆನೇ ಸಂದೇಶ. ನೀನ್ ಪಾಪದಲ್ಲಿ ಹೋಗ್ತಾ ಇದೀಯಾ, ನೀನ್ ಎಚ್ಚೆತ್ಕೋ, ನೀನ್ ಸರಿಯಾಗಿರೋ ದಾರಿಯಲ್ಲಿ ಹೋಗು, ನೀನ್ ನಡೀತಕ್ಕಂಥ ದಾರಿ ಸರಿ ಇಲ್ಲ, ಕರ್ತನ ಈ ದಾರಿ ಹೇಳಿದ ನಡಿಯಕ್ಕೆ, ಆದ್ರೆ ನೀನ್ ಇನ್ನೊಂದ್ ದಾರಿಯಲ್ಲಿ ಹೋಗ್ತಾ ಇದೀಯ ಅಂತ ಹೇಳಿ ಎಚ್ಚರಿಸ್ತಕ್ಕಂಥ ಸಂದೇಶಗಳಿಲ್ಲ. ಜನರು ಆಶೀರ್ವಾದ ನಿರೀಕ್ಷಿಸ್ತಾ ಇದಾರೆ. ಅದಕ್ಕೆ ಆಶೀರ್ವಾದಗಳ ಸಂದೇಶ. ಮತ್ತೆ ಇನ್ನೇನ್ ಸಂದೇಶ ಕೊಡ್ತಾರೆ? ಯಾವಾಗ್ಲೂ ಬಿಡುಗಡೆ ಬಗ್ಗೆ ಮಾತಾಡ್ತಾರೆ. ನಿಮಗೆ ಹಂಗ್ ಬಿಡುಗಡೆ ಆಗುತ್ತೆ, ನಿನ್ ರೋಗ ಬಿಡುಗಡೆ ಆಗುತ್ತೆ, ಅದು ಬಿಡುಗಡೆ ಆಗುತ್ತೆ, ನಿನಗೆ ಆ ಗಡ್ಡೆ ಐತೆ ಅದು ಕರಗೋಗ್ಬಿಡುತ್ತೆ, ಇವತ್ತು ನಾಳೆ ಅದು ಕರಗುತ್ತೆ, ಹಿಂಗಾಗತ್ತೆ ಹಂಗಾಗತ್ತೆ, ನಿನ್ ಮನೇಲಿ ಬಿಡುಗಡೆ ಸಂದೇಶಗಳು. ನೀನು ಹಂಗೆ ವೃದ್ಧಿ ಆಗ್ತೀಯಾ, ನೀ ನಾಳೆ ಬೆಂಗಳೂರಲ್ಲಿ ದೊಡ್ಡ ಬಂಗ್ಲಾ ತಗೊಂತೀಯಾ, ನೀನು ಬಹಳ ದುಡ್ಡು ಸಂಪಾದನೆ ಮಾಡ್ತೀಯ ಈ ವರ್ಷದಲ್ಲಿ, ಈ ವರ್ಷದಲ್ಲಿ ನೀನು ಅಷ್ಟು ಸೈಟ್ ತಗಂತೀಯ, ಇಷ್ಟು ಸೈಟ್ ತಗಂತೀಯ, ಹಂಗ ಅಭಿವೃದ್ಧಿ ಬಗ್ಗೆ ಮಾತಾಡೋದು. ಈ ಜನರಿಗೆ ಅದೇ ಬೇಕು. ಅಭಿವೃದ್ಧಿ ಬಗ್ಗೆನೇ, ಪ್ರಾಪಂಚಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆನೇ ಮಾತಾಡೋದು ಈ ಸಂದೇಶಗಳು. ಈ ಸಂದೇಶ ಜನರನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಆಕರ್ಷಣೆ ಮಾಡುತ್ತೆ. ಈ ತರ ಸಂದೇಶಗಳು ಎಲ್ಲಿರುತ್ತೋ ಅಲ್ಲಿ ಸಭೆ ಏನ್ ಮಾಡಿರುತ್ತಪ್ಪ ಅಂದ್ರೆ ಜಾಸ್ತಿ ತುಂಬುತ್ತೆ. ಸಭೆಗಳು ತುಂಬಿ ತುಳುಕ್ಬೇಕಪ್ಪ ಅಂತಂದ್ರೆ ಈ ತರ ಸಂದೇಶಗಳು ಬೇಕು. ಈ ಸಂದೇಶಗಳು ಎಲ್ಲಿರುತ್ತೋ ಅಲ್ಲಿ ಸಭೆಗಳು ತುಂಬುತ್ತೆ. ಇವತ್ತು ಸಭೆಯನ್ನ ತುಂಬಿಸಕ್ಕಾಗಿ ದೇವ್ರು ನಮ್ಮನ್ನು ಕರೀಲಿಲ್ಲ. ಯಾವ್ದಕ್ಕಾಗಿ ಕರೆದ್ರೆ? ಒಬ್ರಾಗ್ಲಿ ಇಬ್ರಾಗ್ಲಿ ದೇವ್ರನ್ನ ಪ್ರೀತಿಸ್ತಕ್ಕಂಥವ್ರನ್ನ ಸೇರ್ಸಕ್ಕೆ, ದೇವ್ರ ಬಳಿಗೆ ಜನರನ್ನ ನಡೆಸ್ಲಿಕ್ಕೆ ಕರೆದ್ರು. ನಮ್ಮನ್ನ ಕರೆದಿರೋ ದೇವ್ರ ಉದ್ದೇಶ. ಇವತ್ತು ನಮ್ಮ ಸಭೆಯೆಲ್ಲ ಫುಲ್ ತುಂಬ್ಕೊಂಡು ಕೀವಾಗಿ ಬಿಡ್ಬೇಕು, ಕುಂತ್ಕೊಳ್ಳೋಕ್ಕೂ ಜಾಗ ಇಲ್ದೇ ಇರೋವಷ್ಟು ಜನರು ಸೇರಿಸ್ಬೇಕಂತ ಅಂತಕ್ಕಂಥ ದೇವ್ರ ಉದ್ದೇಶ ಅಲ್ಲ. ಬದಲಾಗಿ ದೇವ್ರನ್ನ ಪ್ರೀತಿಸ್ತಕ್ಕಂಥವ್ರು ಕೆಲವ್ರನ್ನಾದ್ರೂ ನಾವು ಸೇರಿಸ್ಬೇಕಂತ ಹೇಳಿ ದೇವ್ರು ನಮ್ ಕುರಿತಾಗಿ ಬಯಸ್ತಕ್ಕಂಥವನಾಗಿದ್ದಾನೆ. ಯಾಕಂತಂದ್ರೆ ಆ ದಿನ, ಒಕ್ಕಲಿನ ದಿನ ಬರುತ್ತೆ.
ದೇವರು ನಮ್ಮನ್ನ ತೂರ್ತಕ್ಕಂತ ಬರುತ್ತೆ, ನಮ್ಮ ಕೆಲಸವನ್ನು ಕ್ಲೀನ್ ಮಾಡೋ ದಿನ ಬರುತ್ತೆ. ಆ ದಿನದಲ್ಲಿ ಏನಾಗ್ತದೆ, ನಾವೇನಾದ್ರೂ ಈ ತರ ಬರೇ ಬಿಡುಗಡೆ ಆಶೀರ್ವಾದ ಒಳ್ಳಾಗಿರೋ ಬೋಧನೆ ಮಾಡಿ ಜನರನ್ನ ಸೇರಿಸಿದ್ದಪ್ಪ ಅಂತಂದ್ರೆ ಕರ್ತನ ಬರೋಣದಲ್ಲಿ ಅವ್ರೇನಾಗ್ತಾರೆ, ಕರ್ತನ ಬೀಸುವಂತ ಗಾಳಿಗೆ ಅವರೆಲ್ಲ ಹಾರ್ಕೊಂಡು ಹೋಗ್ತಾರೆ. ಗಟ್ಟಿಯಾಗಿ ನಂಬಿಕೆಯಲ್ಲಿ ಸತ್ಯದಲ್ಲಿರೋರು ಮಾತ್ರನೇ ನಿಲ್ತಕ್ಕಂಥದ್ದು. ಅದರಿಂದ ನಾವೆಷ್ಟು ಜನರನ್ನು ಸೇರಿಸ್ತೇವೆ ಅನ್ನೋದಕ್ಕಿಂತ ಎಷ್ಟು ನಾವೇನ್ ಮಾಡ್ತಾ ಇದ್ದೇವೆ, ಸರಿಯಾಗಿರೋ ಬೋಧನೆ ಮಾಡ್ತಾ ಇದ್ದೇವೆ ಅನ್ನೋದೇ ಬಹಳ ಮುಖ್ಯ. ಅದರಿಂದ ಇವತ್ತು ನಮ್ಮ ಸಭೆಗಳಿಗೆ ಜನರು ಬರೋದು ಕಡಿಮೆ, ನಮ್ಮ ಯೂಟ್ಯೂಬ್ ಕಾರ್ಯಕ್ರಮ ನೋಡೋದು ಕಡಿಮೆ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಹತ್ರ ಆಶೀರ್ವಾದದ ಬಗ್ಗೆ, ಬಿಡುಗಡೆ ಬಗ್ಗೆ, ಧನ್ಯತೆ ಬಗ್ಗೆ ಹಂಗಾಗ್ತೀಯ ಹಿಂಗಾಗ್ತೀಯ ಅಂತ ಹೇಳಿ ನಮ್ಮ ಹತ್ರ ಸಂದೇಶಗಳಿಲ್ಲ. ದೇವ್ರು ಆ ಸಂದೇಶ ಕೊಡಾಕ್ ನಮಗ್ ದೇವ್ರು ಕರೀಲಿಲ್ಲ. ಯಾಕಂತಂದ್ರೆ ಈ ಲೋಕದ ಬಿಡುಗಡೆ ಬಗ್ಗೆ ನನಗೆ ದೇವ್ರು ಮಾತಾಡಕ್ ಕರೆದಿಲ್ಲ. ಯಾವ ಬಿಡುಗಡೆ? ನಮ್ಮ ಪಾಪಗಳಿಂದ ಬಿಡುಗಡೆ ಆಗೋದಕ್ಕ ದೇವ್ರು ನಮ್ಮನ್ನ ಬಿಡುಗಡೆ ಮಾಡ್ತಾನೆ ಅಂತ ಹೇಳಿ ತಿಳ್ಸಕ್ ದೇವ್ರು ನಮ್ಮನ್ನ ಕರೆದಿದ್ದಾನೆ. ಇವತ್ತು ಯಾವ ಸಂದೇಶ ಕೊಡ್ಬೇಕು? ನಮ್ಮ ಪಾಪಗಳಿಂದ ಬಿಡುಗಡೆ ಹೊಂದೋದು ಹೇಗೆ, ನಾವ್ ಹೆಂಗೆ ಪ್ರಾಪಂಚಿಕ ತಂದಿಂದ ಹೊರಗೆ ಬರೋದು ಹೆಂಗೆ ಅಂತ ಹೇಳಿ ಬೋಧನೆ ಮಾಡಕ್ ದೇವ್ರು ಕರೆದಿದ್ದಾನೆ. ಇಂಥ ಬೋಧನೆ ಏನಾಗಿರುತ್ತಪ್ಪ ಅಂದ್ರೆ ಕಹಿ ಆಗಿರುತ್ತೆ. ಕಹಿ ಆಗಿರೋದ್ನ ಯಾರು ಇಷ್ಟಪಡಲ್ಲ. ಅದಕ್ಕೇನೆ ನಮ್ ಕಡೆ ಜನ ಬರಕ್ ಇಷ್ಟಪಡಲ್ಲ. ಅದರಿಂದ ಪ್ರಿಯರೇ, ಇವತ್ ನಾವೇನ್ ಮಾಡ್ಬೇಕಾಗಿದೆಪ್ಪ ಅಂತಂದ್ರೆ ಜನರನ್ನ ಮೆಚ್ಚಿಸ್ತಕ್ಕಂಥ ಸಂದೇಶ ಕೊಡ್ತಾ ಜನರನ್ನ ಸೇರಿಸ್ತಕ್ಕಂಥವ್ರು ನಾವ್ ಆಗ್ಬಾರ್ದು. ಬದಲಾಗಿ ಯಾವ್ದಕ್ಕಾಗಿ ನಮ್ಮ ಮನಸ್ಸು ತವಕ ಪಡ್ಬೇಕಪ್ಪ ಅಂತಂದ್ರೆ ಸತ್ಯವನ್ನ ಬೋಧಿಸ್ತಕ್ಕಂಥದ್ದು. ಜನರನ್ನ ಮೆಚ್ಚಿಸೋದಲ್ಲ, ದೇವ್ರನ್ನ ಮೆಚ್ಚಿಸ್ಬೇಕು. ನಾವು ಮಾಡುವಂತ ಸಂದೇಶಗಳು ಯಾರಿಗೆ ಮೆಚ್ಚುಗೆ ಆಗ್ಬೇಕು? ದೇವ್ರಿಗೆ ಮೆಚ್ಚುಗೆ ಆಗ್ಬೇಕು. ಅಂತ ಸಂದೇಶಗಳನ್ನ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಸಭೆಗಳಲ್ಲಿ ಹಂಚ್ಕೋಬೇಕಾಗಿದೆ. ಆಗ ಮಾತ್ರ ಏನಾಗ್ತದಪ್ಪ ಅಂತಂದ್ರೆ ದೇವ್ರು ಮಹಿಮೆ ಹೊಂದತಕ್ಕಂಥವನು, ದೇವರ ರಾಜ್ಯ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಇವತ್ತು ನಾವು ಯಾರನ್ನ ಮೆಚ್ಚಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮಾತ್ರವಲ್ಲ, ವಿಶ್ವಾಸಿಗಳನ್ನು ಅಷ್ಟೇನೆ. ವಿಶ್ವಾಸಿಗಳು ಯಾರನ್ನು ಮೆಚ್ಚಿಸ್ತಕ್ಕಂಥ ಅವಶ್ಯಕತೆ ಇಲ್ಲ, ಪಾಸ್ಟರ್ನ ಮೆಚ್ಚಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಗಂಡ ಹೆಂಡತಿಯನ್ನ ಮೆಚ್ಚಿಸುವಂತ ಅವಶ್ಯಕತೆ ಇಲ್ಲ, ಹೆಂಡತಿ ಗಂಡನನ್ನು ಮೆಚ್ಚಿಸುವಂತ ಅವಶ್ಯಕತೆ ಇಲ್ಲ. ತಂದೆ ತಾಯಿಗಳು ಮಕ್ಕಳನ್ನು ಮೆಚ್ಚಿಸುವಂತ ಅವಶ್ಯಕತೆ ಇಲ್ಲ, ಮಕ್ಕಳು ತಂದೆ ತಾಯಿಗಳನ್ನ ಮೆಚ್ಚಿಸುವಂತ ಅವಶ್ಯಕತೆ ಇಲ್ಲ. ಕೆಲಸ ಸ್ಥಳದಲ್ಲೇ ನಾವು ನಮ್ಮನ್ನ ನೋಡ್ಕೊಳ್ತಕ್ಕಂಥ ಅಧಿಕಾರಿನ ನಾವು ಮೆಚ್ಚಿಸ್ತಕ್ಕಂಥ ಕೆಲಸ ಇಲ್ಲ, ನಮ್ಮ ಮೇಲಾಧಿಕಾರಿಯನ್ನ ನಾವು ಮೆಚ್ಚಿಸ್ತಕ್ಕಂಥ ಅಗತ್ಯ ಇಲ್ಲ ನಾವು. ಹಾಗಾದ್ರೆ ನಾವು ಯಾರನ್ನ ಮೆಚ್ಚಿಸ್ಬೇಕಾಗಿದೆ? ನಮ್ಮೆಲ್ಲರನ್ನ ನೋಡ್ತಕ್ಕಂಥ ದೇವರನ್ನ ನಾವು ಮೆಚ್ಚಿಸ್ಬೇಕಾಗಿದೆ. ನಾವು ದೇವರನ್ನ ಮೆಚ್ಚಿಸುವಂತ ಕಾರ್ಯ ಮಾಡ್ಬೇಕು ಯಾವಾಗಲೂ. ಇನ್ನೊಬ್ರು ಮೆಚ್ಚಿಸೋ ಕೆಲಸ ನಾವು ಮಾಡೋದಲ್ಲ. ದೇವ್ರು ಮೆಚ್ಚುವಂತ ಕಾರ್ಯ ನಾವು ಯಾವಾಗ ಮಾಡ್ತೇವೋ ಅವಾಗ ಏನಾಗ್ತದೆ, ದೇವ್ರಿಗೆ ಮಹಿಮೆ ಆಗ್ತದೆ. ನಾವ್ ಯಾವಾಗ ದೇವ್ರನ್ನ ಮೆಚ್ಚಿಸ್ಲಿಕ್ಕೆ ನಾವು ಮುಂದಾಗ್ತೇವೋ ಅವಾಗ ನಮ್ಮ ತಂದೆ ತಾಯಿಗೂ, ಗಂಡನಿಗೂ, ಹೆಂಡತಿಗೂ, ಮಕ್ಕಳಿಗೂ ಎಲ್ಲರೂ ಸಹ ಏನಾಗ್ತದಪ್ಪ ಅಂದ್ರೆ ಬೆಳಕಿನ ಮಾರ್ಗದಲ್ಲಿ ಅವ್ರು ಇದ್ರಪ್ಪ ಅಂತಂದ್ರೆ ನಾವು ಅವ್ರಿಗೆ ಹೊಂದಾಣಿಕೆ ಆಗ್ತೇವೆ. ಯಾಕಂತಂದ್ರೆ ಬೆಳಕು ಬೆಳಕಿನೊಂದಿಗೆ ಸೇರ್ಕೊಳ್ಳುತ್ತೆ ಅಲ್ವಾ, ಕತ್ತಲು ಕತ್ತಲೆಯೊಂದಿಗೆ ಸೇರ್ಕೊಳ್ಳುತ್ತೆ. ಅದರಿಂದ ಇವತ್ತು ನಾವು ಬೆಳಕಿನಲ್ಲಿ ನಡೀತಕ್ಕಂಥದ್ದು ಮುಖ್ಯ. ಒಂದ್ ವೇಳೆ ನಾನು ಬೆಳಕಲ್ಲಿ ನಡೆದು ಸಹ ಯಾರು ನನ್ನ ಸೇರ್ಕೊಂಡಿಲ್ಲ ಅಂದ್ರೆ ತೊಂದರೆ ಇಲ್ಲ, ಯಾರು ನಮ್ಮನ್ನೇ ಹಚ್ಕೊಳ್ಳದೆ ಇದ್ರೆ ತೊಂದರೆ ಇಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಲೋಕಕ್ಕೆ ಸ್ನೇಹಿತನಾಗ್ಬೇಕೆಂದಿರೋನ್ ಏನಾಗ್ತಾನೆ, ದೇವ್ರಿಗೆ ಅವನ್ ವೈರಿ ಆಗ್ತಾನೆ ಎಂಬುದಾಗಿ. ಅದರಿಂದ ಯಾರು ನನ್ನ ಮೆಚ್ಚದೇ ಇರಲಿ, ನಾನ್ ಮಾತ್ರ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ದೇವ್ರನ್ನ ಮೆಚ್ಚಿಸುವ ವಿಷಯದಲ್ಲಿ ಯಾವಾಗಲೂ ಮುಂದಾಗಬೇಕು. ದೇವ್ರನ್ನ ನಾವು ಮೆಚ್ಚಿಸುವಾಗ ಏನಾಗ್ತದೆ ಅಂತಂದ್ರೆ ಅದು ದೇವ್ರಿಗೆ ಮಹಿಮೆ. ನಾವು ಭೂ ಸಂಬಂಧವಾದ ಜನರನ್ನೇ ಮೆಚ್ಚಿಸ್ತಕ್ಕಂಥದ್ದಲ್ಲ. ಅದಕ್ಕಾಗಿ ದೇವ್ರು ನಮ್ಮನ್ನ ಆದ್ಕೊಂಡಿಲ್ಲ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ದೇವ್ರನ್ನ ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸ್ಬೇಕೆಂಬತಕ್ಕಂಥದ್ದು ದೇವರ ಸಂದೇಶದ ಆ ತಾತ್ಪರ್ಯ ಆಗಿದೆ ಪ್ರೇರೆ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಭೂ ಸಂಬಂಧವಾದ ಜನರನ್ನ ಮೆಚ್ಚಿಸದೆ ನಾವು ದೇವರನ್ನ ಮೆಚ್ಚಿಸ್ಬೇಕಾಗಿದೆ. ಹಾಗಾದ್ರೆ ದೇವರನ್ನ ಮೆಚ್ಚಿಸ್ಲಿಕ್ಕಿರ್ತಕ್ಕಂಥ ಮಾರ್ಗಗಳು ಯಾವುದು ಎಂಬುದನ್ನು ನೋಡುವಾಗ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ವಚನ 5 ಮತ್ತು 6ರಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರನ್ನ ಹೇಗೆ ಮೆಚ್ಚಿಸೋದು ಅಂತ ಹೇಳಿ. ದೇವ್ರನ್ನ ಹೇಗೆ ಮೆಚ್ಚಿಸೋದು ಎಂಬುದನ್ನು ನೋಡುವಾಗ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ದೇವ್ರನ್ನ ಮೆಚ್ಚಿಸ್ಲಿಕ್ಕಿರ್ತಕ್ಕಂಥ ಏಕೈಕ ಮಾರ್ಗ ನಂಬಿಕೆ ಎಂಬುದ್ರ ಕುರಿತಾಗಿ ಅಲ್ಲಿ ನೋಡ್ತಾ ಇದ್ದೇವೆ. 11ನೇ ಅಧ್ಯಾಯದಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ದೇವ್ರನ್ನ ಹೇಗೆ ಮೆಚ್ಚಿಸಕ್ ಸಾಧ್ಯಪ್ಪ ಅಂದ್ರೆ ನಾವು ನಂಬಿಕೆಯಿಂದ ದೇವ್ರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ. ಹಾಗೆ ನಾವು ದೇವ್ರನ್ನ ನಂಬಬೇಕು, ದೇವ್ರ ನಂಬಿಕೆಯಲ್ಲಿ ಇರ್ಬೇಕು. ದೇವ್ರನ್ನ ನಂಬುವಾಗ ಆ ನಂಬಿಕೆ ಏನ್ ಮಾಡ್ತದಪ್ಪ ಅಂದ್ರೆ
ದೇವ್ರನ್ನ ಮೆಚ್ಚುವಂತೆ ಅದು ಮಾಡ್ತಕ್ಕಂಥದ್ದಾಗಿದೆ. ಅಲ್ಲಿ ಈ ರೀತಿಯಾಗಿದೆ ವಚನದಲ್ಲಿ, ಹನೋಕನು ಮರಣವನ್ನ ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನ ದೇವರು ತೆಗೆದುಕೊಂಡು ಹೋದುದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದಾನೆಂದು ಸಾಕ್ಷಿಯುಂಟು. ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಲ್ಲಿ ಹನೋಕನ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಈ ಹನೋಕನು ಏನ್ ಮಾಡಿದಂದ್ರೆ ಮರಣವನ್ನು ಹೊಂದದೆ ಹಾಗೆ ದೇವರ ಅವತನ್ನ ಏನ್ ಮಾಡಿದ್ದಾರೆ, ಎತ್ಕೊಂಡಿದ್ದಾರೆ. ಹಾಗೆ ಆತನ ದೇವರು ಕರೆದುಕೊಂಡಿದ್ದಾರೆ. ಕಾರಣ ಏನಕ್ಕೆ ಕರ್ಕೊಂಡಿದ್ದಾರೆ? ಹನೋಕನು ಮನುಷ್ಯರನ್ನ ಮೆಚ್ಚಿಸ್ತಕ್ಕಂಥವನು, ಮನುಷ್ಯರನ್ನ ಒಡಂಬಡಿಸ್ತಕ್ಕಂಥವನು, ಒಲಿಸ್ಕೊಳ್ತಕ್ಕಂಥವನು ಆಗಿರ್ಲಿಲ್ಲ ಹನೋಕನು. ಅವನು ದೇವರನ್ನ ಮೆಚ್ಚಿಸ್ತಕ್ಕಂಥ ಭಕ್ತನಾಗಿದ್ದ. ಅದರಿಂದ ಆತನ ಏನ್ ಮಾಡಿದ್ನು, ದೇಹ ಸಮೇತವಾಗಿಯೇ ಆತನು ಎತ್ತಲ್ಪಟ್ನ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದೆ. ಹಾಗೆ ಎತ್ತಲ್ಪಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವನು ದೇವರನ್ನ ಮೆಚ್ಚಿಸ್ತಕ್ಕಂಥ ವ್ಯಕ್ತಿಯಾಗಿದ್ದ. ಅಂದ್ರೆ ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಕ್ ಅಸಾಧ್ಯ. ಆದ್ರೆ ಆತನು ಕರ್ತನನ್ನ ನಂಬಿದ. ಆ ನಂಬಿಕೆ ಆತನಿಗೆ ದೇವರನ್ನು ಮೆಚ್ಚುವಂತೆ ಮಾಡಿತ್ತು. ದೇವರು ಆತನನ್ನು ಮೆಚ್ಚುವಾಗ ಏನ್ ಮಾಡಿದ್ನು, ಆತನನ್ನ ತನ್ನ ಬಳಿಗೆ ಎಚ್ಕೊಂಡ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದೆ ಪ್ರೇರೆ. ಇವತ್ತು ನಾನು ನೀವುಗಳು ಸಹ ಒಂದು ದಿನ ಏನಾಗಿದೆ ಅಂದ್ರೆ ಕರ್ತನಿಂದ ಎತ್ತಲ್ಪಡಬೇಕಪ್ಪ ಅಂತಂದ್ರೆ, ಒಂದು ವೇಳೆ ನಾವು ಕರ್ತನ ಎರಡನೇ ಬರಣದಲ್ಲಿ ಜೀವಂತರಾಗಿರ್ತಕ್ಕಂಥ ನಾವು ಕರ್ತನಿಂದ ಎತ್ತಲ್ಪಡಬೇಕಾದ್ರೆ ಏನ್ ಮಾಡ್ಬೇಕು, ದೇವರನ್ನ ಮೆಚ್ಚಿಸ್ಬೇಕು. ಹೆಂಗೆ? ನಂಬಿಕೆ ಇಡೋದ್ರ ಮೂಲಕ ದೇವ್ರನ್ನ ಮೆಚ್ಚಿಸುವಾಗ ದೇವರು ಹನೋಕನನ್ನ ಹೆಂಗೆ ಜೀವಂತನಾಗಿ ಎತ್ಕೊಂಡು, ಹಾಗೆ ನಮ್ಮನ್ನು ಸಹ ಒಂದ್ ವೇಳೆ ಈ ದಿನಗಳಲ್ಲಿ ದೇವರು ಬರೋದಾದ್ರೆ, ನಾವು ಜೀವಂತರಾಗಿರೋದಾದ್ರೆ ನಾವು ಸಹ ದೇಹ ಸಮೇತವಾಗಿ ಏನ್ ಮಾಡ್ತೇವೆ, ಎತ್ತಲ್ಪಡ್ತೇವೆ. ಯಾವಾಗ? ದೇವರನ್ನ ಮೆಚ್ಚಿಸ್ತಕ್ಕಂಥ ಜನರಾಗಿದ್ರೆ ನಾವು ಎತ್ತಲ್ಪಡ್ತೇವೆ. ಭೂ ಸಂಬಂಧವಾದ ಜನರು ಮೆಚ್ಚಿಸ್ತಕ್ಕಂಥವ್ರಾಗಿದ್ರೆ ನಾವು ಇಲ್ಲೇ ಬಿಡಲ್ಪಡ್ತೇವೆ. ಒಂದ್ ವೇಳೆ ಕರ್ತನ ನಾವು ಸತ್ತು ಮೇಲೆ ಬಂದ್ರೆ ಸಮಾಧಿಯಿಂದ ದೇವ್ರ ಏನ್ ಮಾಡ್ತಾನೆ, ನಮ್ಮನ್ನೇ ಎತ್ಕೊಳ್ತಾನೆ, ತನ್ನ ಬರಣದಲ್ಲಿ ಎತ್ಕೊಳ್ತಾನೆ. ಯಾಕೆ ಎತ್ಕೊಳ್ತಾನೆ? ನಾವು ಆತನ ಮೇಲೆ ನಂಬಿಕೆ ಇಟ್ಟಿದ್ರಿಂದ, ಆತನು ಮೆಚ್ಚುವಂತ ಜೀವಿತವನ್ನ ಜೀವಿಸಿದ್ರಿಂದ ಏನ್ ಮಾಡ್ತಾನೆ, ದೇವ್ರು ನಮ್ಮನ್ನೇ ತನ್ನ ಬಳಿಗೆ ಎತ್ಕೊಳ್ತಕ್ಕಂಥವನಾಗಿದ್ದಾನೆ. ಅದರಿಂದ ಇವತ್ತು ನಾವು ಯೇಸುವನ್ನು ನಂಬಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ನಾವೇನಾಗ್ಬೇಕು, ಆತನ ಸಂಗಡ ಜೀವಿಸ್ಬೇಕು. ಎತ್ತಲ್ಪಡ್ಲಿಕ್ಕೆ ನಾವು ಸತ್ರು ಸಹ ನಾವೇನ್ ಮಾಡ್ಬೇಕು, ಸಮಾಧಿಯಿಂದ ಎದ್ದು ಬರ್ತೇವೆ ಎಂಬ ನಿರೀಕ್ಷೆಯಿಂದ, ನಂಬಿಕೆಯಿಂದ ಇವತ್ತು ನಾವು ಆತನ ನಂಬಿದ್ದೇವೆ. ಇವತ್ತು ಆ ಉದ್ದೇಶದಿಂದಲೇ ನಾವು ಯೇಸು ಸ್ವಾಮಿನ ಅನುಸರಿಸ್ತಕ್ಕಂಥದ್ದು, ಆ ಉದ್ದೇಶದಿಂದಲೇ ನಾವು ಆತನ್ನ ಸೇವಿಸ್ತಾ ಇದ್ದೇವೆ. ಅದರಿಂದ ನಾವು ಎತ್ತಲ್ಪಡ್ಬೇಕಪ್ಪ ಅಂತಂದ್ರೆ ಬರೀ ಸ್ವಾಮಿ ಸ್ವಾಮಿ ಅಂದ್ರೆ ಸಾಲದು. ನಂಬಿಕೆಯಲ್ಲಿ ಇದ್ದು ಆತನನ್ನು ನಾವು ಮೆಚ್ಚಿಸ್ಬೇಕು ನಂಬಿಕೆ ಮೂಲಕವಾಗಿ. ಅವಾಗ ಏನಾಗ್ತದೆ, ಹನೋಕನನ್ನು ಎತ್ತಿದಂತ ದೇವರು ನಮ್ಮನ್ನು ಸಹ ಎತ್ತಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇನ್ನು ಎರಡನೇದಾಗಿ ನಾವು ಹೇಗೆ ದೇವ್ರನ್ನ ಮೆಚ್ಚಿಸೋದಕ್ಕೆ ಸಾಧ್ಯಪ್ಪ ಅಂತಂದ್ರೆ, ಮೆಚ್ಚಿಸ್ಲಿಕ್ಕೆ ಇರ್ತಕ್ಕಂಥ ಮಾರ್ಗಗಳು ಹೇಗೆ ಅಂತಂದ್ರೆ ನೋಡುವಾಗ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ನೀವು ನನ್ನನ್ನ ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಿರಿ. ಅಂದ್ರೆ ದೇವರನ್ನ ಮೆಚ್ಚಿಸ್ಲಿಕ್ಕೆ ಇರ್ತಕ್ಕಂಥ ಎರಡನೇ ಮಾರ್ಗ ಯಾವ್ದಪ್ಪ ಅಂತಂದ್ರೆ ದೇವರ ವಾಕ್ಯವನ್ನ ಕೈಕೊಂಡು ನಡೆಯೋದು. ನಾವ್ ಯಾವಾಗ ದೇವ್ರ ವಾಕ್ಯವನ್ನು ಕೈಕೊಂಡು ನಡೀತೇವೋ ಅವಾಗ ನಾವೇನ್ ಮಾಡ್ತೇವೆ, ದೇವರನ್ನು ಮೆಚ್ಚುತ್ತೇವೆ, ದೇವ್ರನ್ನ ಮೆಚ್ಚಿಸ್ತೇವೆ. ದೇವ್ರ ವಾಕ್ಯವನ್ನು ನಾವು ಕೈಕೊಂಡು ನಡೆದಿಲ್ಲ ಅಂದ್ರೆ ಯಾರನ್ನ ಮೆಚ್ಚಿಸ್ತೇವೆ? ಇನ್ನೊಬ್ಬನಿದಾನಲ್ಲ, ಕತ್ತಲೆಗೆ ಅಧಿಪತಿ, ಕತ್ತಲೆ ಅಧಿಪತಿಯನ್ನು ನಾವು ಮೆಚ್ಚಿಸ್ತೇವೆ. ಅದರಿಂದ ನಾವು ದೇವ್ರನ್ನ ಮೆಚ್ಚಿಸೋಕೆ ಏನಪ್ಪಾ ಏಕೈಕ ಮಾರ್ಗ ಅಂದ್ರೆ ನಾವು ಆತನ ವಾಕ್ಯನೇ ಕೈಕೊಂಡು ನಡಿಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರೆ ಇಲ್ಲಿ, ನೀವು ನನ್ನ ಪ್ರೀತಿಸೋದಾದ್ರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀತೀರ ಅಂತ ಹೇಳಿ. ಅದರಿಂದ ನಾವು ದೇವ್ರನ್ನ ಪ್ರೀತಿಸಬೇಕು, ಆತನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು, ದೇವ್ರನ್ನ ಮೆಚ್ಚಿಸ್ಬೇಕು. ಆ ಮೂಲಕವಾಗಿ ಏನ್ ಮಾಡ್ಬೇಕು, ನಾವು ನಿತ್ಯ ಜೀವಕ್ಕೆ ಪಾತ್ರರಾಗಬೇಕು. ಅದರಿಂದ ಇವತ್ತು ನಿತ್ಯ ಜೀವನ ಹೊಂದಲಿಕ್ಕೆ, ನಿತ್ಯ ಜೀವನ ಬಯಸಿ ಆತನ ಸನ್ನಿಧಿಯಲ್ಲಿರ್ತಕ್ಕಂಥ ನಾವು, ಆತನ ಹಿಂಬಾಲಿಸ್ತಿರುವಂತ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಕರ್ತನ ವಾಕ್ಯ ಹೇಳುವಂತೆ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ದೇವ್ರ ವಾಕ್ಯವನ್ನ ನಾವು ಕೈಕೊಂಡು ನಡಿಬೇಕು. ಬರೇ ಹೇಳೋದು ಕೇಳೋದು ಮಾತ್ರವಾಗಿರದೆ ನಾವು ಏನ್ ಮಾಡ್ಬೇಕಾಗಿದೆ, ಅದನ್ನ ಕೈಕೊಂಡು ನಡೆಯೋದ್ರ ಮೂಲಕವಾಗಿ ದೇವ್ರನ್ನ ಮೆಚ್ಚಿಸ್ಬೇಕು. ದೇವ್ರ ಮೆಚ್ಚಿಸೋದ್ರ ಮೂಲಕವಾಗಿ ಏನ್ ಮಾಡ್ಬೇಕಾಗಿದೆ, ನಾವು ನಿತ್ಯ ಜೀವನ ನಾವು ಪಡ್ಕೋಬೇಕಾಗಿದೆ. ಇನ್ನು ಹೇಗೆ ಮತ್ತೆ ದೇವ್ರನ್ನ ಮೆಚ್ಚಿಸ್ಲಿಕ್ಕೆ ಮೂರನೇ ಮಾರ್ಗ ಏನಪ್ಪಾ ಅಂತಂದ್ರೆ ಪವಿತ್ರ ಜೀವಿತ. ಅದ್ರ ಕುರಿತಾಗಿ 1 ಪೇತ್ರನ ಪತ್ರಿಕೆಯಲ್ಲಿ ನಾವು ಈ ರೀತಿ ನೋಡ್ತಾ ಇದ್ದೇವೆ. 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಿಂದ ಮುಂದುವರ್ಸಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ.
15 ಮತ್ತೆ 16ರಲ್ಲಿ, ನಿಮ್ಮನ್ನ ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದೆಯಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವ್ರು ಮೆಚ್ಚಿಸ್ಲಿಕ್ಕೆ ಇರ್ತಕ್ಕಂಥ 3ನೇ ಮಾರ್ಗ ಯಾವ್ದಪ್ಪ ಅಂದ್ರೆ ನಮ್ಮ ಪರಿಶುದ್ಧ ಜೀವಿತ. ಯಾಕಂತಂದ್ರೆ ನಾವು ಪರಿಶುದ್ಧವಾಗಿ ಜೀವಿಸಿಲ್ಲ ಅಂತಂದ್ರೆ ದೇವ್ರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ? ಪರಿಶುದ್ಧರಾಗಿ ಜೀವಿಸಬೇಕಾಗಿದೆ. ಹೇಗೆ ಪರಿಶುದ್ಧರಾಗಿ ಜೀವಿಸಬೇಕಾಗಿದೆ? ಕರ್ತನು ಹೇಗೆ ಪರಿಶುದ್ಧನಾಗಿ ಜೀವಿಸಿದನೋ ಹಾಗೆ ನಾವು ಸಹ ಏನ್ ಮಾಡ್ಬೇಕಾಗಿದೆ? ಪರಿಶುದ್ಧತೆಯಲ್ಲಿ ನಡಿಬೇಕಾಗಿದೆ. ಆತನ ಹಾಗೆ ನಾವು ಜೀವಿಸ್ಲಿಕ್ಕೆ ಅನುದಿನವೂ ಏನ್ ಮಾಡ್ಬೇಕಾಗಿದೆ? ಪ್ರಯತ್ನಿಸಬೇಕಾಗಿದೆ. ಯಾಕಂದ್ರೆ ದೇವ್ರು ನಮ್ಮನ್ನ ಯಾವ್ದಕ್ಕಾಗಿ ಕರೆದಿದ್ದಾನೆ? ತಾನು ಪರಿಶುದ್ಧನಾಗಿರೋ ಪ್ರಕಾರ ನಾವು ಸಹ ಪರಿಶುದ್ಧರಾಗಿರ್ಬೇಕಂತ ಹೇಳಿ ದೇವ್ರು ಇವತ್ತು ನಮ್ಮನ್ನೇ ಕರೆದಿದ್ದಾನೆ. ಅದರಿಂದ ಪ್ರಿಯರೇ, ನಾನು ನೀವುಗಳು ಏನ್ ಮಾಡ್ಬೇಕಾಗಿದ್ರೆ ಪರಿಶುದ್ಧ ಜೀವಿತವನ್ನ ಜೀವಿಸೋದ್ರ ಮೂಲಕವಾಗಿ ಆತನಿಗೆ ಮೆಚ್ಚಿಸ್ಬೇಕು. ಆ ರೀತಿ ಮೆಚ್ಚಿಸೋದ್ರ ಮೂಲಕವಾಗಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ಪರಲೋಕ ರಾಜ್ಯ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಬೇಕು. ಹಾಗೆ 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಯಾವಾಗಲೂ ಸಂತೋಷಿಸ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ನಮ್ ಕುರಿತಾಗಿರ್ತಕ್ಕಂಥ ದೇವರ ಚಿತ್ತ ಆಲೋಚನೆ ಏನಪ್ಪಾ ಅಂತಂದ್ರೆ ಅದು ನಾವು ಎಡಬಿಡದೆ ಪ್ರಾರ್ಥನೆ ಮಾಡೋದು, ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡ್ತಕ್ಕಂಥದ್ದು, ದೇವರಿಗೆ ಯಾವಾಗಲೂ ಉಪಕಾರ ಸ್ಮರಿಸ್ತಕ್ಕಂಥದ್ದು, ಕರ್ತನಲ್ಲಿ ಸಂತೋಷಿಸ್ತಕ್ಕಂಥದ್ದು ದೇವರ ಚಿತ್ತ. ಇದನ್ನು ಮಾಡುವಾಗ ದೇವ್ರೇನ್ ಮಾಡ್ತಾನೆ? ನಮಗೆ ಮೆಚ್ತಾನೆ. ಅದರಿಂದ ದೇವರು ಮೆಚ್ಚುವಂತ ಕಾರ್ಯ ಆತನಲ್ಲಿ ಸಂತೋಷ ಪಡೋದು, ಆತನಿಗೆ ಎಡಬಿಡದ ಪ್ರಾರ್ಥನೆ ಮಾಡೋದು, ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿ ಮಾಡೋದು, ಇದು ನಮ್ ಕುರಿತಾಗಿರ್ತಕ್ಕಂಥ ದೇವರ ಆಲೋಚನೆ, ದೇವರ ಉದ್ದೇಶ. ಇದನ್ನು ಮಾಡೋದ್ರ ಮೂಲಕವಾಗಿ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ದೇವರನ್ನ ಮೆಚ್ಚಿಸ್ಬೇಕಾಗಿದೆ. ಇನ್ನು 5ನೇದಾಗಿ ದೇವ್ರು ನಾವು ಮೆಚ್ಚಿಸ್ಲಿಕ್ಕೆ ಇರ್ತಕ್ಕಂಥ ಮಾರ್ಗ ಯಾವ್ದಪ್ಪ ಅಂತಂದ್ರೆ ನಾವು ಪ್ರೀತಿ ತೋರ್ಸೋದು. ದೇವರು ಯಾವ್ದನ್ನ ಮೆಚ್ಚುತ್ತಾನೆ ಎಂಬ ನೋಡುವಾಗ ನಾವು ಇತರರಿಗೆ ಪ್ರೀತಿ ತೋರ್ಸೋದನ್ನ ಆತನ ಮೆಚ್ಚುತ್ತಾನೆ. ನಾವು ಪ್ರೀತಿಯಲ್ಲಿ ನಡಿಬೇಕು, ಪ್ರೀತಿಯನ್ನು ಅಭ್ಯಾಸ ಮಾಡ್ಕೋಬೇಕು, ಆಗ ದೇವರು ನಮ್ಮನ್ನು ಮೆಚ್ಚುತ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೇರೆ 13ನೇ ಅಧ್ಯಾಯ 1 ಕೊರಿಂಥದಲ್ಲಿ ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ವಚನ 1ರಿಂದ 2ರವರೆಗೆ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರು, ಎಲ್ಲಾ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರು, ಬೆಟ್ಟಗಳನ್ನ ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರು, ನಾನು ಪ್ರೀತಿ ಇಲ್ಲದವನಾಗಿದ್ದೇನೆ, ಏನೂ ಅಲ್ಲದವನಾಗಿದ್ದೇನೆ. ಇವತ್ತು ದೇವ್ರನ್ನ ಮೆಚ್ಚೋದು ಹೇಗಪ್ಪ ಅಂತಂದ್ರೆ ಇತರನ್ನ ಪ್ರೀತಿಸೋದು. ಹೆಂಗ್ ಪ್ರೀತಿಸೋದು? ಯಾರಿಂದ ಏನನ್ನೂ ನಿರೀಕ್ಷಿಸದೆ ಪರಿಶುದ್ಧ ಭಾವದಿಂದ ಪರಸ್ಪರ ನಾವು ಒಬ್ರಿಗೊಬ್ರು ಏನ್ ಮಾಡ್ಬೇಕಂತೆ? ಪ್ರೀತಿಯನ್ನ ಹಂಚಬೇಕು, ಪ್ರೀತಿಯನ್ನ ತೋರಿಸ್ಬೇಕು. ಆ ಮೂಲಕವಾಗಿ ಏನ್ ಮಾಡ್ಬೇಕಾಗಿದೆ? ದೇವರನ್ನ ಮೆಚ್ಚಿಸ್ಬೇಕು. ಅದರಿಂದ ಹೆಂಗೆ ದೇವ್ರು ಮೆಚ್ಚೋದು? ಪರಸ್ಪರ ಒಬ್ರನ್ನೊಬ್ರು ಪ್ರೀತಿಸ್ತಕ್ಕಂಥದ್ದು. ಒಂದ್ ವೇಳೆ ಪ್ರೀತಿ ಇಲ್ದೇನೆ ನನ್ನ ಹತ್ರ ಏನಿದ್ರು ಸಹ ಅದು ವ್ಯರ್ಥ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಮಗೆ ನೋಡ್ತಾ ಇದ್ದೇವೆ. ಹೇಗೆ? ನಾನು ಮನುಷ್ಯರ ಭಾಷೆ ದೇವದೂತರ ಭಾಷೆ ಆಡೋನಾಗಿದ್ರು, ನನಗೆ ಎಷ್ಟೇ ಜ್ಞಾನ ವಿವೇಕ ತಿಳುವಳಿಕೆ ಇದ್ರು, ಎಷ್ಟೇ ನನಗೆ ವಿದ್ಯೆ ಇದ್ರು ಸಹ, ಬೆಟ್ಟನ್ ತೆಗೆದಿಡಕ್ಕೆ ಬೇಕಾದಷ್ಟು ನಂಬಿಕೆ ಇದ್ರು ಸಹ ಪ್ರೀತಿ ಇಲ್ಲದವನಾಗಿದ್ರೆ ನಾನು ಏನೂ ಇಲ್ಲದವನಾಗಿದ್ದೇನೆ ಎಂಬ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಮ್ಮ ಜೀವಿತಗಳಲ್ಲಿ ಪ್ರೀತಿಯಿಂದ ತುಂಬಿಸಲ್ಪಡೋದು ಬಹಳ ಮುಖ್ಯ. ಯಾವ ಪ್ರೀತಿ? ದೈವಿಕವಾಗಿರ್ತಕ್ಕಂಥ ಪ್ರೀತಿ, ಯಾವ ದೋಷದ ಇಲ್ಲದೆ ಇರತಕ್ಕಂಥ ಪ್ರೀತಿ, ಪವಿತ್ರವಾದ ಪ್ರೀತಿಯಿಂದ ನಾವು ತುಂಬಿಸಲ್ಪಡಬೇಕು. ನಮ್ಮ ಹತ್ರ ಯಾವಾಗ ಪವಿತ್ರವಾದ ಪ್ರೀತಿಯಿಂದ ತುಂಬಲ್ಪಟ್ಟವರ ನಡ್ಕೊಂತೀವೋ ಆಗ ದೇವ್ರು ನಮ್ಮನ್ನ ಮೆಚ್ಚಿಸ್ತಾನೆ. ಇವುಗಳಿಗಾಗಿ ಪ್ರಯಾಸ ಪಡ್ರಿ, ಇದು ಸುಮ್ಮನೆ ಆಗಲ್ಲ. ದೇವ್ರ ಮೆಚ್ಚಕ್ಕೆ ಸುಮ್ಮನೆ ಆಗಲ್ಲ. ಈ ರೀತಿಯಾಗಿ ಏನ್ ಮಾಡ್ಬೇಕಾಗಿದೆ? ಕಾರ್ಯಗಳನ್ನ ಮಾಡ್ಬೇಕು. ಈ ಕಾರ್ಯಗಳನ್ನ ಮಾಡೋದ್ರ ಮೂಲಕ ನಾವೇನ್ ಮಾಡ್ಬೇಕಾಗಿದೆ? ದೇವ್ರನ್ನ ಮೆಚ್ಚಿಸ್ಬೇಕು. ದೇವ್ರನ್ನ ಮೆಚ್ಚಿಸುವ ಹಾಗೆ ನಾವು ನಡ್ಕೋಬೇಕು. ಅವಾಗ ನಾವು ನಿಜವಾಗ್ಲೂ ದೇವ್ರ ಮಕ್ಕಳಾಗ್ಲಿಕ್ಕೆ, ದೇವರ ಸೇವಕರಾಗ್ಲಿಕ್ಕೆ ಸಾಧ್ಯ. ನಾವು ಭೂ ಸಂಬಂಧವಾದ ಜನರನ್ನ, ಭೂ ಸಂಬಂಧವಾದ ಸಂಗತಿಗಳನ್ನ ತಿಳಿಸೋದ್ರ ಮೂಲಕ, ಯಾವಾಗಲೂ ಭೂ ಸಂಬಂಧವಾದ ನಡವಳಿಕೆಯಲ್ಲೇ ನಾವಿದ್ದು ಭೂ ಸಂಬಂಧವಾದವ್ರು ಮೆಚ್ಚಿಸ್ತಾ ಇದ್ರೆ ಏನಾಗ್ತದೆ ಅಂದ್ರೆ ನಾವು ಕರ್ತನ ಕೈಯಿಂದ ಕೈ ಬಿಡಲ್ಪಡ್ತೇವೆ. ದೇವ್ರು ನಮ್ಮನ್ನ ಕರೆದುಕೊಂಡಂತ ಉದ್ದೇಶ, ಆದುಕೊಂಡಂತ ಉದ್ದೇಶ
ಅದು ವ್ಯರ್ಥವಾಗ್ತದೆ. ಅದರಿಂದ ದೇವರು ನಮ್ಮನ್ನು ಕರೆದಿರ್ತಕ್ಕಂಥದ್ದು ಯಾವುದಕ್ಕಾಗಿ ಅಂತಂದ್ರೆ ಆತನನ್ನು ಮೆಚ್ಚಿಸ್ಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಇವತ್ತು ಆತನನ್ನು ಮೆಚ್ಚಿಸ್ಲಿಕ್ಕೆ ದೇವರು ನಮ್ಮನ್ನು ಕರೆದಿರುವಾಗ ಆತನ ದೃಷ್ಟಿಗೆ ಸರಿ ಬೀಳ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡೋದ್ರ ಮೂಲಕ ಏನ್ ಮಾಡ್ಬೇಕಾಗಿದೆ? ದೇವ್ರನ್ನ ಮೆಚ್ಚಿಸ್ಬೇಕಾಗಿದೆ. ನನ್ನ ನಡೆ, ನುಡಿ, ಕ್ರಿಯೆ, ನೋಟ ಪ್ರತಿಯೊಂದರಲ್ಲಿ ಏನ್ ಮಾಡ್ಬೇಕಾಗಿದೆ? ನಾನು ಮೆಚ್ಚಿಸ್ಬೇಕು. ದೇವರನ್ನ ನೀವುಗಳು ಮೆಚ್ಚಿಸ್ಬೇಕು. ಅದಕ್ಕಾಗಿ ನಾವಿವತ್ತು ಕರೆಯಲ್ಪಟ್ಟಿದ್ದೇವೆ. ಅದರಿಂದ ಪ್ರಿಯರೇ, ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ನಾವು ಯಾರನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ? ನಮ್ಮ ಪ್ರಯತ್ನ ಯಾರನ್ನ ಮೆಚ್ಚಿಸ್ಲಿಕ್ಕಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ಸರಿಯಾದ ದಾರಿಯಲ್ಲಿ ನಾವು ನಡೀತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೇನೆ ಪೌಲನಲ್ಲಿ ಹೇಳ್ತಕ್ಕಂಥದ್ದು, ಗಲಾತ್ಯ ಪತ್ರಿಕೆ 1:10 ಹೇಳ್ತಕ್ಕಂಥದ್ದು, ನಾನೀಗ ಯಾರನ್ನ ಹೋಲಿಸ್ಕೊಳಿಸ್ತಾ ಇದ್ದೇನೆ? ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನ ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಇವತ್ತು ನಾವುಗಳು ಮನುಷ್ಯರನ್ನೇ ಮೆಚ್ಚಿಸ್ತಕ್ಕಂಥವ್ರಾದ್ರೆ ನಾವು ದೇವರ ಸೇವಕರು ಅಲ್ಲ, ದೇವರ ಭಕ್ತರು ಅಲ್ಲ. ಅದರಿಂದ ನಾವು ದೇವರ ಭಕ್ತರು, ದೇವರ ದಾಸರಾಗಬೇಕಂದ್ರೆ ಇರ್ತಕ್ಕಂಥ ಏಕೈಕ ಮಾರ್ಗ ನಾವು ದೇವರನ್ನು ಮೆಚ್ಚಿಸ್ಬೇಕು ಎಲ್ಲಾ ವಿಷಯಗಳಲ್ಲಿ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಡೋಣ. ಸ್ವಾಮಿ, ನಾವು ಎಲ್ಲಾ ವಿಷಯಗಳಲ್ಲಿ ನಾನು ನಿನ್ನನ್ನೇ ಮೆಚ್ಚಿಸ್ಬೇಕು, ನಿನಗಾಗಿ ಜೀವಿಸ್ಬೇಕು, ನನಗೆ ನಿನ್ನ ಆತ್ಮನ ಸಹಾಯ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಜೀವಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವಪ್ಪ. ಇವತ್ತು ನಾವು ಯಾರನ್ನ ಮೆಚ್ಚಿಸಬೇಕಾಗಿದೆ ಎಂಬುದಾಗಿ ತಿಳ್ಕೊಂಡಿದ್ದೇವಪ್ಪ. ನಾವು ಈ ಭೂ ಸಂಬಂಧವಾದ ಜನರನ್ನ ಮೆಚ್ಚಿಸುವಂತವ್ರಲ್ಲ ಸ್ವಾಮಿ. ನಾವು ನಿಮ್ಮನ್ನ ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸಬೇಕಾಗಿದೆ. ಅದಕ್ಕೆ ನಮಗೆ ಸಹಾಯ ಮಾಡು. ನಿನ್ನನ್ನು ಹೇಗೆ ಮೆಚ್ಚಿಸೋದು ಎಂಬುದಾಗಿ ನಾವು ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ. ನಾವು ನಂಬಿಕೆಯಿಂದ ನಿನ್ನ ವಾಕ್ಯವನ್ನು ಕೈಕೊಳ್ಳೋದ್ರ ಮೂಲಕ, ಪರಿಶುದ್ಧ ಜೀವಿತದ ಮೂಲಕ, ಎಡಬಿಡದೆ ನಿನ್ನಲ್ಲಿ ಪ್ರಾರ್ಥಿಸೋದ್ರ ಮೂಲಕ, ಇತರರಿಗೆ ನಿನ್ನ ಪ್ರೀತಿಯನ್ನ ತೋರಿಸೋದ್ರ ಮೂಲಕ ನಿನ್ನ ನಾವು ಮೆಚ್ಚಿಸೋಕೆ ಸಹಾಯ ಮಾಡು. ಆ ಮೂಲಕ ನಿನ್ನ ದಾಸರು, ನಿಮ್ಮ ಭಕ್ತರು ಎಂಬುದಾಗಿ ನಿನ್ನಿಂದ ನಾವು ಕರೆಸಿಕೊಳ್ಳಲಿಕ್ಕೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಸಂದೇಶವನ್ನು ಆಲಿಸಿದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಈ ವಾಕ್ಯದ ಪ್ರಕಾರವಾಗಿ ಎಲ್ಲರ ಜೀವಿತಗಳನ್ನ ರೂಪಿಸು, ಬದಲಾಯಿಸು ಎಂಬುದಾಗಿ ನಿಮ್ಮೆಲ್ಲ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ನಮ್ಮ ವಾಕ್ಯವ ಬೀಜವನ್ನು ಬಿತ್ತಿದ್ದೇವೆ ಸ್ವಾಮಿ, ಅದು ವ್ಯರ್ಥವಾಗದೆ ಮಳೆತು ಫಲ ಕೊಡುವಂತೆ ಕೃಪೆ ಮಾಡು. ನಾವೆಲ್ಲರೂ ನಿನ್ನ ಬರುಣದಲ್ಲಿ ಎತ್ತಲ್ಪಡಬೇಕು ಸ್ವಾಮಿ, ಸಹಾಯ ಮಾಡು. ಅನೋಕನು ಜೀವ ಸಹಿತನಾಗಿ ಎತ್ತಲ್ಪಟ್ಟನು ಸ್ವಾಮಿ. ನಾವು ಜೀವಂತವಾಗಿ ಎತ್ತಲ್ಪಡ್ತೇವೋ ಅಪ್ಪ, ನಾವು ಸಮಾಧಿಯಿಂದ ಎತ್ತಲ್ಪಡ್ತೇವೋ ನಾವು ಅರಿಯುವು ಸ್ವಾಮಿ. ಹೇಗಾದ್ರೂ ಸರಿ ಸ್ವಾಮಿ, ನಾವು ನಿಮ್ಮ ಬರುಣದಲ್ಲಿ ಎತ್ತಲ್ಪಡಬೇಕು, ಸಹಾಯ ಮಾಡು. ಹಾಗೆ ಎತ್ತಲ್ಪಡಬೇಕಾದ್ರೆ ನಾವು ನಿಮ್ಮನ್ನೇ ಮೆಚ್ಚಿಸ್ಲಿಕ್ಕೆ ಜೀವಿಸ್ಬೇಕು ಈ ಲೋಕದಲ್ಲಿ. ಆ ತರ ಪರಿಶುದ್ಧ ಜೀವಿತ ನಮಗೆ ಎಲ್ಲರಿಗೆ ಅನುಗ್ರಹಿಸಿ ನಡೆಸು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ರೀತಿಯಾಗಿರುವಂತಹ ಸಂದೇಶವನ್ನ ಆಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇನ್.